ಡೇ ಕೇರ್ ಸೆಂಟ್ರಲ್ಲಿ ಟ್ರಾಜಿಡಿ ಅದು. ಹೌದೌದೌದು. ತಾವೆಲ್ಲ ಹೋಗಿದ್ರಿ ಅಂತ ಮಾಹಿತಿ. ಅದೇ ಹೋಗಿದ್ವಿ ಬ್ರದರ್. ನಿನ್ನೆಲ್ಲ ನಾವೇನು ಗೈಡ್ ಮಾಡ್ಬೇಕು ಹೇಳಿದೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟು ಬಂದಿದೀವಿ. ಅವರೆಲ್ಲ ಅದನ್ನೆಲ್ಲ CC ಕ್ಯಾಮ್ರಾ ಏನಿದೆ ಟೋಟಲ್, ಅಲ್ಲಿ ಏನಿದೆ ಏನಿಲ್ಲ, ಹಿಂದೆ ಏನ್ ನಡೆದಿತ್ತು ಅವನ್ನೆಲ್ಲ ನೀವು ಇದ್ ಮಾಡ್ಕೊಂಡು ನಮ್ಗೆ ಮಾಹಿತಿ ಕೊಡಂತ ಹೇಳಿದೀವಿ ನಾವು. ಓಕೆ, ಮಾಹಿತಿ ಕೊಡಂತ ಹೇಳಿದೀವಿ. ಅವರು ಮಾಹಿತಿ ಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಇವತ್ತು ನಮ್ದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದ್ಮೇಲೆ ನಾವು ಅದನ್ನ ಫೈನಲ್ ಆಗಿ ನಿಮ್ಗೆ ಹೇಳಿಕ್ಕಾಗತ್ತೆ. ಹಾಗಾಗಿ ಎಷ್ಟಂತ ನಡೆದಿದೆ ಬ್ರದರ್. ತಮ್ಮ ವತಿಯಿಂದ ಅಂದ್ರೆ ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿ ಕಮಿಷನ್ ಇಂದನೂ ಎಂಕ್ವೈರಿ ಆಗ್ತಾ ಇದೆ ಸರ್? ಆಗ್ತಿದೆ, ನಡೆದಿದೆ. ಸೋಮವಾರ ದಿವಸ 35 ಮಕ್ಕಳು ಮತ್ತು ಪಾಲಕರಿಗೆ ಕೌನ್ಸಿಲಿಂಗ್ ಮಾಡೋಣ ಅಂತೇಳಿ ನಾವು ನಾಳೆ ಅಥವಾ ಸೋಮವಾರ ನೋಟಿಸ್ ಕಳಿಸ್ತೀವಿ ನಾವು ಆ ಕಂಪನಿಗೆ. ಓಕೆ, ಆ ಕಂಪನಿ ಕಳಿಸ್ತೀವಿ. ಅಲ್ಲಿ SOT ಏನಾಗಿದೆ ಏನಿಲ್ಲ, ಸ್ಟ್ಯಾಂಡರ್ಡ್ ಆಪರೇಷನ್ ಸಿಸ್ಟಮ್ ಏನ್ ಮಾಡಿದ್ದಾರೆ, ಅವ್ರು ಏನೇನ್ ಪರ್ಮಿಷನ್ ತಗೊಂಡಿದಾರೋ ಇಲ್ವೋ, ಅದನ್ನೆಲ್ಲ ನಮ್ಮ ಕಮಿಷನ್ ಕಂಪ್ಲೀಟ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ, ಇದನ್ನೆಲ್ಲ ತಗೊಳ್ಳಿ ನೀವು ಅಂತೇಳಿ. ತಗೊಂಡು ಅವರು ನಮಗೆ ವರದಿ ಮಾಡ್ತಾರೆ. ವರದಿ ಮಾಡಿದ್ಮೇಲೆ ಒಂದು ಏನಂತ ನಾವು ಇದು ಮಾಡ್ತೀವಿ. ತಮ್ಮ ಎಂಕ್ವೈರಿ ಯಾವಾಗ ಕಂಪ್ಲೀಟ್ ಆಗುತ್ತೆ ಸರ್? ಇನ್ನೊಂದು 3-4 ಡೇಸ್ ಆಗ್ಬೋದು ಬ್ರದರ್. 3-4 ಡೇಸ್ ಆಗಬಹುದು. ಓಕೆ, ಆಗ್ಬೋದು. ಯಾಕಂದ್ರೆ ಕಂಪ್ಲೀಟ್ ಆಗಿ ಮಾಹಿತಿ ತಗೊಳ್ಬೇಕಲ್ಲ. ಹೌದು, ಸರಿ ಸರ್. ಅದು ಮಾಹಿತಿ ತಗೊಂಡ್ಮೇಲೆ ಬೇಕಿದ್ರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಿಮ್ದು ಯಾವ್ದು ಹೇಳಿದ್ರಿ ಪೇಪರ್? ETV ಸರ್, ಈನಾಡು ಇಂಗ್ಲಿಷ್ ಸರ್. ಇನ್ನೊಂದು ಮಾತು, ಇದು ಅಕ್ಯೂಸ್ಡ್ಗೆ ನೋಟಿಸ್ ಕಳಿಸಿದ್ದಾರೆ ಪೊಲೀಸ್ ಅವರು. ಅರೆಸ್ಟ್ ಏನಾದ್ರು ಮಾಡಿದಾರಾ ಯಾರಿಗಾದ್ರೂ? ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ 3-4 ಮಂದಿಗೆ ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಓಕೆ, ಪೂರ್ತಿ ಆದ್ಮೇಲೆ ಅದನ್ನ ಪನಿಷ್ಮೆಂಟ್ ಏನಾಗುತ್ತೆ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ. ನಿನ್ನೆ ಎನ್ಕ್ವೈರಿ ನಡೆದಿದೆ, 3 ಬಂದಿದ್ರು. ಅಂದ್ರೆ ಇದು ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಅಲ್ವಾ ಸರ್ ಇದು? ಅಲ್ಲ, ಈಗ ಅದನ್ನ ನಾವು ಆಗೋದಕ್ಕಿಂತ ಮುಂಚೆ ನಾವ್ ಹೆಂಗ್ ಹೇಳಕ್ಕಾಗತ್ತೆ? ನಮಗೆ ವರದಿ ಬೇಕಲ್ಲ. ಇಲ್ಲ, ಎವಿಡೆನ್ಸ್ ನಾವ್ ಹೆಂಗ್ ಮಾತಾಡಕ್ಕಾಗತ್ತೆ? ಇಲ್ಲ, ಪ್ರೈಮ ಫೇಸಿ ವಿಡಿಯೋದಲ್ಲಿ ಕಾಣೋ ಹಾಗೆ ಅದೊಂದು ಕ್ರೈಮ್ ಅಲ್ವಾ? ಇದೆ ಅಲ್ಲ, ಬಟ್ ಅದನ್ನೇ ಹಿಡ್ಕೊಂಡು ನಾವ್ ಇದ್ ಮಾಡಕ್ಕಾಗಲ್ಲ. ಓಕೆ, ಈಗ ನಮ್ಮ ಕಮಿಷನ್ ಇಂದ ಕಂಪ್ಲೀಟ್ ಆಗಿ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ವರದಿ ಬಂದ್ಮೇಲೆ ಅದು ಬೇರೆ ಬೇರೆ ಇದಾಗತ್ತಲ್ಲ. ಅದಕ್ಕೆ ನಮಗೆ ಕಂಪ್ಲೀಟ್ ಆಗಿ ಎವಿಡೆನ್ಸ್ ಸಿಕ್ಕು. ನಾವಂತೂ ನಿನ್ನೆ ಪ್ಲೇಸ್ ಹೋಗಿ ಬಂದಿದೀವಿ, ಬಟ್ ಬಂದ್ ಆಗಿತ್ತು, ಅದು ಟೈಮಿಂಗ್ ಆಗಿತ್ತು ಅಂತ ಹೇಳಿದ್ರು ಅವರು. ಪೊಲೀಸರು ನಿನ್ನೆ ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು 3-4 ಮಂದಿನ ಕರ್ಸ್ಕೊಂಡಿದ್ದಾರೆ. ಅಲ್ಲಿ ಯಾರು ಟೀಚರ್ಸ್ ಇದಾರೆ, ಟೋಟಲ್ 14 ಮಂದಿ ಏನಿದ್ರು, 3-4 ಮಂದಿ ಕರೆಸಿದ್ದಾರೆ ನಿನ್ನೆ. ಕರೆಸಿ ಎನ್ಕ್ವೈರಿ ಅಂತ ನಡೆದಿದೆ ಆನ್ ಪ್ರೋಸೆಸ್. ಓಕೆ. ಈಗ ಈ ಸಮಯದಲ್ಲಿ ಮಕ್ಕಳನ್ನ ಎಲ್ಲಾದ್ರೂ ಶಿಫ್ಟ್ ಮಾಡಿದಾರಾ? ಮಕ್ಕಳನ್ನ ಶಿಫ್ಟ್ ಏನು ಮಾಡಿಲ್ಲ. ಡೇ ಕೇರ್ ಅಲ್ಲ ಅದು? ಅಂದ್ರೆ ತಂದೆ ತಾಯಿ ಜೊತೆ. ಬಟ್ ಕ್ಲೋಸ್ ಮಾಡಿದ್ದಾರೆ ನಿನ್ನೆಯಿಂದ. ಓಕೆ, ಟೆಂಪರರಿಲಿ ಕ್ಲೋಸ್ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು ಸತ್ಯನಾರಾಯಣ ಸಾಹೇಬ್ರೆ, ತುಂಬಾ ಧನ್ಯವಾದಗಳು. ತುಂಬಾ ರಫೀಕ್ ಜಬ್ಬಾರ್ ಸರ್. ನಾನು ವಾಟ್ಸಪ್ ಅಲ್ಲಿ ತಮಗೆ ಕಳಿಸ್ತೀನಿ ನನ್ನ ಕಾಂಟ್ಯಾಕ್ಟ್ ಸರ್. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್.